ಮಕರ ರಾಶಿಯವರಿಗೆ ನೋಡಿ 7.5 ಸಂಪೂರ್ಣ ಹೊರ ಬಂದುಬಿಟ್ಟಿದ್ದೀರಾ. ಅಪ್ಪ ನಿರಾಳನಾಗಿದ್ದೀನಿ ಅನ್ನೋ ಒಂದು ಭಾವನೆ ಇದೆ ನಿಮಗೆ, ಅದು ಖಂಡಿತ ಇದೆ. ಯುಗಾದಿಯ ಪ್ರಾರಂಭ ನಿಮ್ಮ ಪಾಲಿಗೆ ಹೆಚ್ಚಿನ ಬೇವು ಬೆಲ್ಲವನ್ನು ಮರೆಮಾಚಿ ಬೆಲ್ಲವನ್ನು ತಂದು ಕೊಡ್ತಾ ಇದೆ. ಹೀಗಾಗಿ ಅತ್ಯಂತ ಶುಭ ಫಲ ಇದೆ. ಗುರುವು ಕೂಡ ಪಂಚಮದಲ್ಲಿರೋದರಿಂದಾಗಿ ಶುಭ ಕಾರ್ಯಗಳು, ಮನೆಯಲ್ಲಿ ಮಂಗಳ ಕಾರ್ಯಗಳು ಏರ್ಪಾಡಾಗುತ್ತೆ. ರಿಸರ್ಚ್, ನಾವು ಯಾವುದನ್ನು ಅಧ್ಯಯನ ಸಂಶೋಧನೆ ಅಂತೀವೋ ಅಂಥವುಗಳಿಗೆ ತೊಡಗತಕ್ಕಂತಹ ಸಾಧ್ಯತೆ. ತೃತೀಯದ ರಾಹು ಕೂಡ ಅಂಥದ್ದನ್ನು ತುಂಬ ಪ್ರೇರಣೆ ಮಾಡ್ತಾನೆ. ಹೀಗಾಗಿ ಆ ಬಗೆಯಲ್ಲಿ ಈ ಒಂದು ಹೊಸ ವರ್ಷ ನಿಮ್ಮ ಪಾಲಿಗೆ ಪ್ರಾರಂಭದಲ್ಲಿ ಅತ್ಯಂತ ಸುವರ್ಣ ಫಲವನ್ನು ತಂದುಕೊಡ್ತಾ ಇದೆ. ಆದರೆ ಅಂದ ತಕ್ಷಣ ಮತ್ತೆ ಪ್ರಾಬ್ಲಮ್ ಇದೆ ಅಂತಲೇ ಅರ್ಥ. ಖಂಡಿತ ನೋಡಿ, ಮೇ ನಂತರದಲ್ಲಿ ನಿಮಗೆ ಈ ಎಲ್ಲ ಫಲಗಳು ಸ್ವಲ್ಪ ಕಡಿತವಾಗ್ತಾ ಬರುತ್ತೆ ನೋಡಿ. ಆಗ ಷಷ್ಠಕ್ಕೆ ಗುರುವಿನ ಸಂಚಾರವಾಗುತ್ತೆ. ಸಾಲ, ಶತ್ರುಬಾಧೆ, ತುಂಬ ಹತ್ತಿರದಲ್ಲೇ ಇರ್ತಾರೆ, ಹಿತವಾದವರು ಅವರೇ ಶತ್ರುಗಳಾಗಿ ಕನ್ವರ್ಟ್ ಆಗಿಬಿಡ್ತಾರೆ. ಇಂಥದ್ದೊಂದು ಲಕ್ಷಣ ಸೂಚಿಸ್ತಾ ಇದೆ. ವ್ಯಯ ಉಂಟಾಗುತ್ತೆ, ಅವರಿಂದಾಗಿ ಆರೋಗ್ಯದಲ್ಲೂ ಏರುಪೇರು ಉಂಟಾಗ್ತಕ್ಕಂಥ ಸಾಧ್ಯತೆ ಸೂಚಿಸುತ್ತೆ. ಮತ್ತು ದ್ವಿತೀಯದ ರಾಹು, ಶನೈಶ್ಚರ ಹೋದರೆ ಏನಾಯಿತು, ಶನೈಶ್ಚರನ ಪರವಾಗಿ ನಾನಿದ್ದೀನಲ್ಲ ಅಂತ ರಾಹು ಬಂದು ಕೂತ್ಕೊಳ್ತಾನೆ ದ್ವಿತೀಯ ಸ್ಥಾನಕ್ಕೆ. ಶನಿವದ್ ರಾಹು ಅಂತಲೇ ತಾನೇ ನಾವು ಗುರುತಿಸೋದು ಶಾಸ್ತ್ರಗಳಲ್ಲಿ. ಹೀಗಾಗಿ ರಾಹು ದ್ವಿತೀಯಕ್ಕೆ ಬಂದಾಗ ಏನಾಗುತ್ತೆ, ಅಪವ್ಯಯವೇ ಉಂಟಾಗುತ್ತೆ. ಬೇಡ ರೀ, ಅನಗತ್ಯ ನಿಮಗೆ, ಆದರೂ ಅದು ಬಂದುಬಿಡುತ್ತೆ, ಖರ್ಚು ಮಾಡೋಣ ಅಂತ. ಇನ್ನೊಂದು ಏನಾಗುತ್ತೆ, ವಿದ್ಯಾರ್ಥಿಗಳಿಗೆ ತೊಂದರೆ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರ್ತದೆ. ಮತ್ತು ಅಷ್ಟೇ ಅಲ್ಲ, ಹಣ ಕಳ್ಕೊಳ್ತೀರಾ. ಮತ್ತು ಒರಟು ಮಾತುಗಳನ್ನು ಆಡ್ತೀರಾ. ಬರವಣಿಗೆ ಹಾಳಾಗುತ್ತೆ. ವಿದ್ಯಾರ್ಥಿಗಳಿಗೆ ಸಂಕಷ್ಟ ತಂದೊಡ್ಡುತ್ತೆ. ಕುಟುಂಬ ಕಲಹಗಳು ಏರ್ಪಾಡಾಗುತ್ತೆ. ಸಾಕಾಗಲ್ವ ಇಷ್ಟು?